ನಾವು ಎಲ್ಲ ಹಬ್ಬನೂ ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿ ಮಾಡೋದು. ಇದು ಮೇಕಪ್ಗೆ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು. ಮತ್ತೆ ಚಿಕ್ಕವರಾಗಬೇಕು ಅಂತ ಅನ್ಸುತ್ತೆ, ಯಾಕಾದ್ರೂ ದೊಡ್ಡವರಾದು ಈ ಜವಾಬ್ದಾರಿಗಳು ಇವೆಲ್ಲ ಯಾರು. ಒಂದು ಫ್ಯಾಷನ್ ಶೋನೇ ಅವತ್ತಿನ ದಿನ ಗಲೀಜಾಗ್ಬಿಟ್ಟಿತ್ತು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುನಿಕ್ಷಿತಾ ಯೂಟ್ಯೂಬ್ ಚಾನಲ್. ನಮ್ಮನೇಲಿ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾವೆಲ್ಲ ಹಬ್ಬನೂ ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿನೇ ಮಾಡೋದು. ಅದರಿಂದ ಅಲ್ಲಿಗೆ ಏನೇನು ವಸ್ತುಗಳನ್ನ ತೊಗೊಂಡೋಗ್ತಾ ಇದ್ದೀನಿ ಅಂತ ನೋಡೋಣ. ಅಡುಗೆ ಮಾಡೋದಕ್ಕೆ ಎಲ್ಲ ವಸ್ತುಗಳನ್ನ ಇಟ್ಕೊಂಡಿದ್ದೀನಿ. ಅಕ್ಕಿ ಇದೆಲ್ಲ ಮಾಡ್ಕೊಂಡು ಇವತ್ತು ಹೋಗಿ ಕ್ಲೀನಿಂಗ್ ಕೆಲಸನೇ ಇರುತ್ತೆ, ಅಡುಗೆ ಮಾಡ್ತಾ ಕೂರೋಕ್ಕಾಗಲ್ಲ. ಅದರಿಂದ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಇವತ್ತು ನೈಟ್ಗೆ. ಸ್ವಲ್ಪ ಸಾಂಬಾರಿದೆ ಇದರಲ್ಲಿ, ಮತ್ತು ನೀರು ತೊಗೊಂಡಿದ್ದೀನಿ. ನಾಳೆಗೆ ಅಡುಗೆಗೆ ಏನೇನು ಬೇಕು, ಈರುಳ್ಳಿ, ಟೊಮೊಟೊ, ತರಕಾರಿ ಅದೆಲ್ಲ ಇದರಲ್ಲಿದೆ. ಸೊಪ್ಪು ಸ್ವಲ್ಪ ಇಲ್ಲ, ತರಕಾರಿ ಎಲ್ಲ ಇದರಲ್ಲಿದೆ. ಇದನ್ನೆಲ್ಲ ಇದು ಪ್ಯಾಕ್ ಮಾಡ್ಕೋಬೇಕು. ಜೊತೆಗೆ ಇದರಲ್ಲಿ ಎಳ್ಳು ಬೆಲ್ಲ ಇದೆ. ಇದು ನಾಳೆನೇ ಅಲ್ಲೇ ಚಿಕ್ಕ ಚಿಕ್ಕ ಬಾಕ್ಸ್ಗಳಿಗೆ ಹಾಕೋಬೇಕು. ಮದುವೆ ಆದಾಗಲಿಂದ ಇದೇ ರೀತಿ ಹಬ್ಬಕ್ಕೆ ಹೋದಾಗೆಲ್ಲ ಪ್ಯಾಕ್ ಮಾಡ್ಕೊಂಡೆ ಹೋಗ್ಬಿಡ್ತೀನಿ. ಹೊಸರಲ್ಲಿ ಅರ್ಥ ಆಗ್ತಿರ್ಲಿಲ್ಲ, ಸ್ವಲ್ಪ ತುಂಬ ಕಾಂಪ್ಲಿಕೇಟೆಡ್ ಎಲ್ಲ ಆಗ್ತಿತ್ತು. ಅಂದರೆ ಇಲ್ಲ ಅಡುಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿರಲಿಲ್ಲ. ಅಲ್ಲಿ ಹೋಗಿ ಎಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ಅಡುಗೆ ಕೆಲಸ ಒಂದು ಆಗಿದ್ದರೆ ಬೇರೆ ಕೆಲಸಗಳು ಬೇಗ 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 ಆಗಿಬಿಡುತ್ತೆ. ಇವಾಗ ಇನ್ನೊಂದು ಬ್ಯಾಗು, ಇದು ಮೇಕಪ್ಗೆ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು. ಎಲ್ಲ ಆಲ್ರೆಡಿ ನಾನು ಇದು ಯಾವಾಗಲೂ ಹಿಂಗೆ ರೆಡಿಯಾಗೇ ಇರುತ್ತೆ. ಅರ್ಜೆಂಟಿಗೆ ನಾನು ಎಲ್ಲರೂ ಹೋಗ್ಬೇಕು ಅಂದರೆ ಹಿಂಗೆ ನಾವು ಪ್ರತಿ ವರ್ಷ ಎಲ್ಲ ಹಬ್ಬಕ್ಕೂ ಹೋಗ್ತೀವಲ್ವ, ಅದರಿಂದ ನನಗೆ ಎಲ್ಲರೂ ಎಲ್ಲ ಕಡೆಯಿಂದ ಎತ್ತಿಟ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಸಪ್ರೇಟಾಗಿ ಹಾಕ್ಬಿಟ್ಟು ಯಾವಾಗಲೂ ಹಿಂಗೆ ರೆಡಿ ಇರುತ್ತೆ. ಬಳೆ ಮಾತ್ರ ಮ್ಯಾಚ್ ಮಾಡ್ಕೊತೀನಿ. ಇದು ಹಾಕೊಂಡು ಇದೊಂದು ರೆಡಿ ಮಾಡಿಟ್ಕೊಂಡಿರ್ತೀನಿ, ಯಾವಾಗಲೂ ರೆಡಿ ಇರುತ್ತೆ. ಇದ್ರ ಬಗ್ಗೆ ಫುಲ್ಲು ಡೀಟೈಲಾಗಿ ಬೇಕು ಅಂದರೆ ಏನೇನು ಕ್ಯಾರಿ ಮಾಡ್ತೀನಿ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ. ಇದೊಂದು ಸ್ಯಾನಿಟರಿ ಕಿಟ್ಟು, ಇದು ಕೂಡ ಯಾವಾಗಲೂ ಹೀಗೆ ರೆಡಿ ಇರುತ್ತೆ. ತಕ್ಷಣಕ್ಕೆ ನಾವೆಲ್ಲಾದರೂ ಹೋಗ್ಬೇಕಂದ್ರೆ ಆರಾಮಾಗಿ ಹಿಂಗೆ ತೊಗೊಂಡು ಬ್ಯಾಗ್ ಹಾಕೊಂಡು ಹೋಗ್ಬೋದು. ಇದ್ರ ಬಗ್ಗೆನೂ ಏನೇನಿದೆ ಅಂತ ವಿಡಿಯೋ ಬೇಕಂದ್ರೆ ಹೇಳಿ, ವಿಡಿಯೋ ಮಾಡೋಣ. ಡೀಟೇಲ್ ಇನ್ಫಾರ್ಮೇಷನ್ ಬೇಕಂದರೆ ಇದು ನೋಡಿ, ನಾನೆಲ್ಲ ಎತ್ತಿಟ್ಟಿದ್ದೆ ಕಬೋರ್ಡಲ್ಲಿ, ತೊಗೊಂಡು ಹಾಕೊಂಡು ಹೊರಡೋದು ಇಷ್ಟೇ ಇವಾಗಿರುತ್ತೆ. ಇವಾಗ ಮುಖ್ಯವಾಗಿ ರಂಗೋಲಿ ಎಲ್ಲ ಹಾಕ್ತೀವಲ್ವ, ಅದಕ್ಕೆ ಕಲರು ಮತ್ತು ವೈಟ್ ಪೌಡರ್ ಎಲ್ಲ ತೊಗೊಂಡಿದ್ದೀನಿ. ಇದೆಲ್ಲ ಆಯ್ತು. ಇವಾಗ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಮುಂಚೆ ನಾನು ಪೂಜೆ ಮಾಡಿಟ್ಬಿಟ್ಟು ಹೋಗ್ತೀನಿ. ಈಗ ಪೂಜೆನೂ ಎಲ್ಲ ಆಗಿದೆ. ಇವಾಗ ಹೊರಡೋಣ ಬನ್ನಿ. ಕತ್ಲೆ ಆಗೇ ಹೋಯ್ತು, ಹೊರಟ್ವಿ. ಇವಾಗ ಆಲ್ಮೋಸ್ಟ್ ಅರ್ಧ ದಾರಿವರೆಗೂ ಬಂದ್ಬಿಟ್ಟಿದ್ದೀವಿ. ಈಗ ಇವ್ರನ್ನ ಕೇಳೋಣ, ಇವರು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ರು ಸಂಕ್ರಾಂತಿನ, ಇವಾಗ ಹೆಂಗೆ ಮಾಡ್ತಿದ್ದಾರೆ, ಏನು ಅನಿಸುತ್ತೆ ಸಂಕ್ರಾಂತಿ ಹಬ್ಬ ಅಂದರೆ. ಹೇಳಿ, ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ರಿ ಚಿಕ್ಕ ವಯಸ್ಸಲ್ಲಿ? ಹಬ್ಬ ಅಂದರೆ ಏನು ಮಾಮೂಲಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು, ಯಾರ್ದಾರು ಹಸುಗಳಿದ್ರೆ ಹೋಗಿ ಸ್ನಾನ ಮಾಡಿಸಿ ಅವಕ್ಕೆ ಬಣ್ಣ ಹೊಡೆದು. ಯಾಕೆ ನಿಮ್ಮ ಹತ್ರ ಹಸು ಇರ್ಲಿಲ್ವಾ? ನಾವು ಚಿಕ್ಕ ವಯಸ್ಸಲ್ಲಿದ್ದ ಹಸುಗಳು ಸಾಕಿ ಅಕ್ಕಪಕ್ಕ ಮನೆಯಲ್ಲಿರೋ ಹಸುಗಳಿಗೆಲ್ಲ ಬಣ್ಣ ಬಳಿದು ಅಲ್ಲಿ ಹೊಲದ ಹತ್ರ ಇದು ಮಾಡ್ತಾರೆ. ದೇವರಿಗೆ ಪೂಜೆ ಮಾಡಿ ಅದೇ ಕಿಚಡಿ ಬೆಲ್ಲನ್ನ ಮಾಡಿ ಅಲ್ಲೇ ಮಾಡ್ತಿದ್ರಾ? ಅಲ್ಲೇ ಮಾಡ್ತಾ ಇದ್ರು. ನಾವು ಹೋಗಿ ಅವ್ರಿಗೆ ನೀರ್ಗೀರು ತಂದು ಕೊಡುವ, ಸೌದೆ ಎತ್ಕೊಂಡು ಕೊಡೋದು, ಮತ್ತೆ ಅಕ್ಕಿ ಏನಾದ್ರು ಕೇಳಿದ್ರೆ ತಗೊಂಡೋಗಿ ಕೊಡೋದು. ಅದೆಲ್ಲ ಮಾಡಿ ಅವರು ಇಷ್ಟೊಪ್ಪ ಕಿಚಡಿ ಮತ್ತೆ ಬೆಲ್ಲನ ಕೊಡೋರು. ಅದು ಈಸ್ಕೊಂಡು ತಿನ್ಕೊಂಡು ಕೊನೆಗೆ ಸಂಜೆ ಆಯ್ತಾ ಇದ್ದಂಗೆ ಈ ನಮ್ಮ ಕಡೆ ಈ ಭತ್ತ ಎಲ್ಲ ಬಿಡಿಸಿದ್ಮೇಲೆ, ಭತ್ತ ಎಲ್ಲ ಬಡಿದ್ಮೇಲೆ ಜೋರಾಗಿ ಮಾತಾಡ್ಬೇಕು, ಹುಲ್ಲಿರ್ತದಲ್ಲ ಒಣ್ಣದು, ಅದನ್ನೇ
ಅದನ್ನೆಲ್ಲ ರೋಡ್ಗೆ ಹಾಕಿ ಉದ್ದಕ್ಕೆ 3 ಲೈನ್ ಮಾಡಿ ಹಾ ಬೆಂಕಿ ಎಸಿ ಅದನ್ನ ನೆಕ್ಸೋದೇ ಒಂದು ಚಂದ. ನಾಳೆನೂ ಮಾಡ್ತಾರಲ್ವಾ? ಮಾಡ್ತಾರೆ, ಆದರೆ ಈ ವರ್ಷ ಹೋಗೋಕ್ಕಾಗಲ್ಲ. ಅಲ್ಲಿ ಹಬ್ಬ ಎಲ್ಲ ಮಾಡಿ ಬೇಗ ಮೈಸೂರು ಬರಬೇಕು, ಕೆಲಸಗಳಿದೆ. ಫ್ರೀ ಇದ್ರೆ ಹೋಗೋಣ. ಚಿಕ್ಕ ವಯಸ್ಸಲ್ಲಿ ಹಂಗ್ ಮಾಡ್ತಿದ್ರಿ, ಇವಾಗೆಲ್ಲ ಏನ್ ಅನ್ಸುತ್ತೆ ಹಬ್ಬ ಅಂದ್ರೆ? ಇವಾಗ ಮತ್ತೆ ಚಿಕ್ಕವರಾಗಬೇಕು ಅಂತ ಅನ್ಸುತ್ತೆ. ಯಾಕಾದ್ರೂ ದೊಡ್ಡವರಾದು ಈ ಜವಾಬ್ದಾರಿಗಳು ಇವೆಲ್ಲ ಯಾರು ಮತ್ತೆ ನಾವು ಮುಂದಕ್ಕೆ ಹೋಗ್ಬೇಕು ಅಂತ ನನ್ನ ಆಸೆ. ಈ 5ನೇ ಕ್ಲಾಸು 6ನೇ ಕ್ಲಾಸು ಆ ಏಜ್ ಹೋಗಿ ಆರಾಮಾಗಿ ಗೋಧಿಗಿಲಿ ಆಡ್ಕೊಂಡು ಕುರಿ ಆಡ್ಕೊಂಡು ನೀರು ಮಳಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ನಮ್ಮ ಆದಾಯಕ್ಕೆ ಚಂದ. ಏನು ನೀವ್ ಹೆಂಗ್ ಮಾಡ್ತಾ ಇದ್ರಿ? ಆಮೇಲೆ ಇದು ಈ ಎಳ್ ಬೀರೋದು ಕಾಯ್ಕ ನಿಂತ್ಕೊಳ್ಳುವ ಯಾರಾದ್ರೂ ಕೊಡ್ಲಿ ಕಣಪ್ಪ ಕೊಡ್ಲಿ ಅಂತ ಸ್ಕೂಲಿಗೆ ತಗೊಂಡೋಗಿ ತಿಂತಾ ಇದ್ದೆ. 2 ದಿನ 3 ದಿನ ಮಡಿಕೊಂಡು ವಾರಗಟ್ಲೆ ಮಡಿಕೊಳ್ಳುವ. ಮನೇಲಿ ನನಗ್ ಬೀರ್ತಾನೆ, ಮನೆ ಹೆಣ್ಮಕ್ಳು ಇದ್ರೆ ತಾನೇ ಬೀರೋದು. ನಮ್ಮಮ್ಮ ಏನ್ ಮಾಡ್ತಾ ಇದ್ಲು, ಯಾರೋ ಕೊಟ್ಟಿದ್ದಾನೆ ಬೇಜಾರ್ ಮಾಡ್ಕೊತಾರೆ ಅಂತ ಹೇಳಿ ಅವಳೇ ಒಂದ್ ಸ್ವಲ್ಪ ಎಲ್ಲಾನು ಮಾಡಿ ಮಿಕ್ಸ್ ಮಾಡಿ ಡೈಲಿ ಸ್ವಲ್ಪ ಕೊಡೋಳು. ಈಗ್ಲೂ ಇಷ್ಟಪಟ್ಟು ತಿಂತಿರಲ್ಲ ಕೇಳಿ. ಸಿಕ್ಕಾಪಟ್ಟೆ. ಈಗ್ಲೂ ಅಷ್ಟೇನೆ, ನನ್ಗೆ ಏನಾದ್ರು ಸ್ಕೂಲಲ್ಲಿ ನಿಮ್ ಮಕ್ಳು ಏನಾದ್ರು ತಂದ್ಕೊಟ್ಟಿದ್ರೆ ನಿಂಗೆ ಅಂತ ಕೇಳ್ತಾನೆ ಇರ್ತಾರೆ. ನಾವೇನೋ ಗಂಡ್ ಮಕ್ಳು ಆಚೆನೆ ಎಲ್ಲ ಹಿಂಗೆ ಹಬ್ಬಗಳ ಮಾಡ್ಕೊಂಡು ಆರಾಮಾಗಿ ಇರ್ತಿದ್ವಿ. ನಿಮ್ದೆಲ್ಲ ಹಿಂಗಿತ್ತು ನಿಮ್ ಚಿಕ್ಕ ಏಜಲ್ಲಿ? ನಮ್ದೆಲ್ಲ ಹೆಂಗಿತ್ತಪ್ಪ ಅಂದ್ರೆ, ಹೆಣ್ಮಕ್ಳಲ್ವಾ, ಕಾಮನ್ ಆಗಿ ಹೊಸ ಬಟ್ಟೆ ಇದ್ದೇ ಇರುತ್ತೆ. ಪ್ರತಿ ವರ್ಷ ಮಿಸ್ ಇರಲ್ಲ, ಹೊಸ ಬಟ್ಟೆ ಕೊಡಿಸ್ತಿದ್ರು. ಅವಾಗೆಲ್ಲ ಇಷ್ಟೊಂದು ಟ್ರೆಂಡ್ ಇರಲಿಲ್ಲ, ಎಳ್ಳು ಬೀರ್ಲೇಬೇಕು ಅಂತೆಲ್ಲ ಇಷ್ಟು ಟ್ರೆಂಡ್ ಇರಲಿಲ್ಲ. ನಾನು ಚಿಕ್ಕವಳಾಗಿರುವಾಗ ಅಂದರೆ ಯಾರು ತಂದ್ಕೊಟ್ರೆ ತಿಂತಿದ್ವಿ ಅಷ್ಟೇ. ಇವಾಗೆಲ್ಲ ಸ್ವಲ್ಪ ಟ್ರೆಂಡ್ ಆಗಿದೆ, ಎಳ್ಳು ಬೀರ್ಬೇಕು ಹೆಣ್ಮಕ್ಳಿಗೆ ಅಂತ. ನಮ್ಮ ಮನೇಲೇನು ಅದೆಲ್ಲ ನಡ್ಸ್ಕೊ ಬರ್ತಿರ್ಲಿಲ್ಲ. ಬಟ್ ಈಗ ನಾವು ದೊಡ್ಡವರಾದ್ಮೇಲೆ, ನಮಗೆ ಸ್ವಲ್ಪ ಎಲ್ಲ ಗೊತ್ತಾದ್ಮೇಲೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಅವಾಗ್ಲಿಂದ ಮನೇಲಿ ಎಳ್ಳು ಬೆಲ್ಲ ಮಾಡಿಬಿಟ್ಟು ಮನೇಲಿರೋರೆಲ್ಲ ತಿನ್ನೋದು, ಬಂದವ್ರಿಗೆ ಅಥವಾ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೊಡೋದು, ಒಳ್ಳೆ ಮಾತಾಡಲಿ ಅಂತ ಅಷ್ಟೇ. ಆಮೇಲೆ ಕಿಚಾಯಿಸೋದು. ಹಸುಗಳ ಇನ್ನೊಂದು ಹೆಣ್ಮಕ್ಳ ಹಬ್ಬ ಇದು ಒಂದು, ಇನ್ನೊಂದು ಹಸುಗಳ ಹಬ್ಬ ಅಲ್ವಾ. ಹಸುಗಳಿಗೆ ಸಖತ್ತಾಗಿ ಸ್ನಾನ ಮಾಡಿ, ನಮ್ಮ ಮನೇಲಿ ಅವಾಗ್ಲಿಂದ ಹಸು ಇತ್ತು. ಅಂದರೆ ಈಗ ಗಾಡಿಗೆಲ್ಲ ಕಟ್ತಾರಲ್ಲ ಆ ಥರ ಎಲ್ಲ ಹಸು ಏನಿರಲಿಲ್ಲ, ಹಾಲ್ಕರಿ ಹಸು ಇತ್ತು. ಅದಕ್ಕೇನೆ ಫುಲ್ ಒಂದು ಫ್ಯಾಷನ್ ಶೋನೇ ಅವತ್ತಿನ ದಿನ. ಕಣ್ಕಪ್ಪ ಹಾಕಿ ಫುಲ್ಲು ನಮ್ಮ ಮಾವೂರಲ್ಲಿ ಕುರಿಗಳಿಗೆ ಇದು ಈ ಮೊಕ್ರೊಂಬೆ ಅಂತ ಬರ್ತದೆ ದಾರದಲ್ಲಿ, ಅದನ್ನ ಹಾಕಿ ಕಣ್ಕಪ್ಪ ಹಾಕಿ ಟಗರುಗಳಿಗೆ ರೆಡಿ ಮಾಡಿ ಶೃಂಗಾರ ಮಾಡೋರು. ಇಲ್ಲೂ ಮಾಡೋರು ನಮ್ಮೂರಲ್ಲಿ. ನಾವು ನೋಡೋಕೆ ಚಂದ. ಅವಾಗ ನಾವು ಕಿತ್ತಾಡೋದು ಏನಂತ, ನಮ್ದು ಆವಸ ನಮ್ದು ಈಯಸ, ನಾವು ನೋಡಿ ಹೆಂಗ್ ರೆಡಿ ಮಾಡಿವಿ ಹೆಂಗೆ ಹಿಂಗೆ ಅಂತ ಹುಡುಗರು ನಾವೆಲ್ಲ ಮಾತಾಡ್ಕೊಳ್ಳೋದು. ಬಟ್ ಇವಾಗೆಲ್ಲ ಅದೆಲ್ಲ ಕಡಿಮೆ ಆಗಿರ್ಬೋದು. ಬಟ್ ಅವಾಗ ಒಂಥರ ಕಾಂಪಿಟೇಷನ್ ತರ, ಏನ್ ಫ್ಯಾಷನ್ ಶೋ ನಡೆಯುತ್ತಲ್ಲ ಹುಡುಗಿರ್ದು ಅದೇ ತರ ನಡೆಯೋದು ಮಾಡ್ತಾರೆ. ಒಂದ್ ನಮ್ಮ ಹಸುಗ್ ಇಷ್ಟು ಡೆಕೋರೇಟಿವ್ ಆಗಿ ನಾವು ಮಾಡಿರ್ಬೇಕು ಅನ್ನೋದೇ ನಡೀತಿತ್ತು. ಆಮೇಲೆ ಕೊಂಬಿಗೆಲ್ಲ ಏನೇನೋ ಕಟ್ತಾರಲ್ಲ, ಕೊಂಬಿಗೆಲ್ಲ ಕುಚ್ಚು. ನಾವೇನ್ ಮಾಡ್ತಾ ಇದ್ವು ಚಿಕ್ಕ ವಯಸ್ಸಲ್ಲಿ, ಹಸುಗಳಿಲ್ಲ ಅಂತ ಆ ಕುಚ್ಚು ಬರ್ತಿತ್ತಲ್ಲ ಅದನ್ನ ಸೈಕಲ್ ಈ ಹ್ಯಾಂಡ್ಲ್ ಇದೆಯಲ್ಲ ಹ್ಯಾಂಡ್ಲಿಗೆ ಹಾಕೊಂಡು ಓಡಾಡ್ಸು, ಆ ತರ ಇರ್ತಿತ್ತು. ಹಸುದೇ ಒಂದು ದೊಡ್ಡ ಫ್ಯಾಷನ್ ಶೋ. ಅವತ್ ಅಂದ್ರೆ ಹಸು ಎಲ್ಲ ದಾಟದ್ಮೇಲೆ ನಾವು ದಾಟುವ ಈ ಹಸುಗಳ ತರನೇ ಕೊಡೋದು ನೆಗೆಯೋದು, ಆ ತರ ಎಲ್ಲ ಮಾಡ್ತಾ ಇದ್ವಿ. ಮಕ್ಕಳದೇ ಮಜಾ ಉಡಾಯಿಸ್ಕೋ ಗಂಟೆಗಳು. ಮನೆಗೆ ಬಂದ್ವಿ ನಾವು. ಮನೆಗೆ ಬಂದು ನೋಡಿದ್ರೆ ಫುಲ್ ಗಲೀಜಾಗ್ಬಿಟ್ಟಿತ್ತು. ಅಂದರೆ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಲೀಜಾಗಿರುತ್ತೆ ಅಂತ. ಧೂಳಾಗ್ಬಿಟ್ಟಿತ್ತು. ಯಾಕೆಂದರೆ ಪಕ್ಷನೇ ನಾವು ಲಾಸ್ಟು ಒಂದು ಸೆಪ್ಟೆಂಬರಲ್ಲಿ ಆಯಿತು ಅನಿಸುತ್ತೆ. ಪಕ್ಷನೇ ಲಾಸ್ಟು ನಾವು ಬಂದಿದ್ದು. ಆಮೇಲೆ ದೀಪಾವಳಿ ಹಬ್ಬ ಬಂತು. ದೀಪಾವಳಿ ಹಬ್ಬದಲ್ಲಿ ಬರೋಕ್ಕಾಗಲಿಲ್ಲ, ಅದರಿಂದ ತುಂಬ ಗಲೀಜಾಗ್ಬಿಟ್ಟಿತ್ತು. ನಾನೇನು ಮಾಡ್ತೀನಿ ಅಂದರೆ, ಪಾತ್ರೆ ಎಲ್ಲ ಹೋಗ್ಬೇಕಾದ್ರೆ ವಾಶ್ ಮಾಡಿರ್ತೀನಲ್ವ, ಅದನ್ನು ಚೀಲಕ್ಕೆ ಕಟ್ಟಿಟ್ಬಿಟ್ಟಿರ್ತೀನಿ. ಆದರೆ ಈ ಸಲ ಏನಾಯಿತು, ದೀಪಾವಳಿ ಹತ್ರದಲ್ಲೇ ಇತ್ತು ಅನಿಸುತ್ತೆ. ಮತ್ತೆ ವಾಪಸ್ ಬರ್ತೀವಲ್ಲ ಅನ್ನೋದಕ್ಕೋ ಅಥವಾ ಹೋಗೋ ಅರ್ಜೆಂಟಲ್ಲಿ ಹಾಗೆ ಇಟ್ಬಿಟ್ಟು ಹೊಟ್ಟೋಗಿದ್ದೀನಿ. ಪಾತ್ರೆ ಎಲ್ಲ ತುಂಬ ಧೂಳಾಗ್ಬಿಟ್ಟಿದ್ದೆ.
ಅದನ್ನು ವಾಶ್ ಮಾಡಬೇಕು. ಅದು ಒಂದು ವಾಶ್ ಮಾಡಿಲ್ಲ, ಮತ್ತು ರಂಗೋಲಿ ಹಾಕೋಕ್ಕಾಗಲಿಲ್ಲ. ಈಗ ಆಲ್ರೆಡಿ 10:30 10:45 ಆಗಿಬಿಟ್ಟಿದೆ. ಅದಕ್ಕೆ ಈಗ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ. ಅಡುಗೆ ಮೇಲೆ ಎಲ್ಲ ಕಡೆ ಕ್ಲೀನ್ ಮಾಡಾಯಿತು. ಫುಲ್ಲೆಲ್ಲ ಒರೆಸ್ಕೊಂಡೆ ನೀಟಾಗಿ. ನಾನು ತಂದಿರೋ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಬೆಳಿಗ್ಗೆ ಇನ್ನೂ ಕಷ್ಟ ಆಗಬಾರ್ದು ಅಂತ ರೂಮು ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ. ರೂಮು ಎಲ್ಲ ಕ್ಲೀನ್ ಆಯಿತು. ಎಲ್ಲ ಕ್ಲೀನಾಗಿ ಬೆಡ್ಡೆಲ್ಲ ಹಾಕಿ ಫುಲ್ ಬೆಡ್ಶೀಟಕ್ಕೆಲ್ಲ ಹಾಕಿ ರೆಡಿ ಮಾಡಾಯಿತು. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಿದೆ. ಇನ್ನು ಬೆಳಿಗ್ಗೆ ಏನಾದರೂ ಒರೆಸ್ಕೋಬೇಕು. ಮತ್ತು ಆಚೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಬಿಡಬೇಕದು ಬಂದೇನೆ. ಇನ್ನು ಅಡುಗೆ ಮಧ್ಯಾಹ್ನಕ್ಕೆ ಅಡುಗೆ ಅಲ್ವಾ ಮಾಡೋದು. 11 ಗಂಟೆ 12 ಗಂಟೆಗೆಲ್ಲ ಶುರು ಮಾಡಿದ್ರೆ ಮುಗಿದೋಗುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಶೇರ್ ಮಾಡಿ. ನಾನು ಹೇಳ್ದಾಗೆ ಅದ್ರದ್ದು ಕಿಟ್ಗಳ ಬಗ್ಗೆ ಏನಾದರೂ ನಿಮಗೆ ಫುಲ್ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ. ಬಾಯ್.